ಅಲ್ಲಿ ಅಂಗಡಿಲಿ ಇದ್ದೆ ನಾನು. ನನ್ನ ಕೆಲಸ ಮಾಡ್ಕೊಂಡು ನನಗೆ ಹುಷಾರಿದ್ದಿಲ್ಲ. 4 ಗಂಟೆಗೆ ನನ್ನ ಮನೆಯಿಂದ ಹುಷಾರಿದ್ದಿಲ್ಲಲೇ ಅಂಗಡಿಗೆ ಬಂದೆ. ನಮ್ಮ ಅಂಗಡಿಗೆ ನಮ್ಮ ಹುಡುಗರಿಗೆ ಕೆಲಸ ಹೇಳ್ಕೊಂಡಿದ್ದೆ. ಇವ್ರು ಸುಮಾರು 3 ಕಾರಲ್ಲಿ ಬಂದರು. 3 ಕಾರಲ್ಲಿ ಬಂದಿದ್ದೆ. ಹೊಡೆದು ಕಾಲಲ್ಲೆಲ್ಲ ತುಂಬಿ ನನಗೆ ಅದು ಚಾಕು ಗನ್ನೆಲ್ಲ ಇಟ್ಟು ಕಾರಲ್ಲಿ ಎತ್ತಾಕೊಂಡು ಹೋದರು. ಅದು ಹೋಗಿದ್ದ ನಂತರ ಇನ್ನೊಂದು ಹಳ್ಳಿ ಮನೆಗೆ ಕರ್ಕೊಂಡೋದ್ರು. ನಿಟ್ಟೂರು ಚೆನ್ನಾಪುರ ಹತ್ರ ಒಂದು ಹಳ್ಳಿ ಮನೆ ಇದೆ, ಹಾಳು ಮನೆ. ಆ ಮನೆ ಹೋಗಿ ಹೊಡಿಯೋಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೊಡೆದ್ರು, ಅಲ್ಲಿ ಜನ ಸೇರಿಕೊಂಡ್ರು ಅಂತ ಅಲ್ಲಿಂದ ಮತ್ತೆ ಎತ್ತಾಕೊಂಡು ಬೇಲೂರಿಗೆ ಬಂದರು. ಬೇಲೂರು ಹತ್ತತ್ರ ಬಂದಾಗ ಜನ ನೋಡಿದೆ ನಾನು. ಜಾಸ್ತಿ ಜನ ಎಲ್ಲಿ ನಿಂತಿದ್ರು ನೋಡಿ ಅಲ್ಲೊಂಚೂರು ವಿಂಡೋ ಡೌನ್ ಮಾಡಿ ನಾನು ಕೂಗಾಡ್ತೀನಿ, ನನಗೆ ಕಾಪಾಡಿ 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 ಅಂತ. ಅಷ್ಟರಲ್ಲಿ ಅಲ್ಲಿ ಯಾರು ಇದ್ದಿದ್ದವರು ನನಗೆ ಕಾಪಾಡಿದ್ರು. ಇಲ್ಲ ಅಂದಿದ್ರೆ ನಾನು ಇವತ್ತು ಜೀವಂತ ಇರ್ತಿರ್ಲಿಲ್ಲ. ಅವ್ರು ಎಲ್ಲಿಗೆ ಏನು ಕರ್ಕೊಂಡೋಗಿ ಏನು ಮಾಡ್ತಿದ್ರೋ ನನಗೆ ಗೊತ್ತಿರಲಿಲ್ಲ. ನನಗೆ ತುಂಬ ಸಮಸ್ಯೆ ಆಗಿದೆ. ಆಮೇಲೆ ಇಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ನಿನಗೆ ಏನೂ ಆಗಿಲ್ಲ ನಡಿ ಅಂತ ಬೇಲೂರು ಪೊಲೀಸವ್ರು ಬರ್ತಾರೆ. ಅವರೇ ಮಾತಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ಇದಾಗ್ತಾರೆ. ನನಗಾಗಿರೋ ಪ್ರಾಬ್ಲಮ್ ಎಲ್ಲ ಬಟ್ಟೆ ಬಿಸಿ ತೋರಿಸ್ತೀನಿ ಹೆಂಗಾಗಿದೆ ನೋಡಿ. ಆಮೇಲೆ ನನಗೆ ಅಲ್ಲಿ ಕಾಪಾಡಿಗೆ ಬಂದಿರೋರಿಗೆ ಇವರು ಪೊಲೀಸ್ ರೇವಣ್ಣ ಅವ್ರ ಮೇಲೆ ಸುಮ್ಮನೆ FIR ಮಾಡಿ ಇವಾಗ ಹುಡುಗರ ಮೇಲೆ ಅವ್ರು ನನಗೆ ಕಾಪಾಡ್ತಿರ್ಲಿಲ್ಲ ಅಂದರೆ ನಾನು ಇರ್ತಿರ್ಲಿಲ್ಲ, ಇವತ್ತು ಬದುಕ್ತಿರ್ಲಿಲ್ಲ. ಅವ್ರ ಮೇಲೆ ಅವರು FIR ಮಾಡಿ ಅವ್ರು ಏನೇನೋ ಮಾಡಿ ಅವರು ಹುಡುಗರ ಮೇಲೆ ಎಲ್ಲ FIR ಮಾಡಿದ್ದಾರೆ. ಅವ್ರು ನನಗೆ ನನಗೆ ಬೇಕಾದ ಹುಡುಗರು ಬಂದೇ ಇಲ್ಲ. ಅವ್ರ ಮೇಲೆ ಎಲ್ಲರೂ FIR ಮಾಡಿದ್ದಾರೆ. ಅವ್ರು ರೇವಣ್ಣ ಅವರು ಹೆಸರು ಸಿಗ್ದವ್ರದ್ದೆಲ್ಲ FIR ಮಾಡಿದ್ದಾರೆ. ಅದೇನಂತ ನಮಗೂ ಗೊತ್ತಾಗ್ತಿಲ್ಲ. ಯಾರು ಬಂದವ್ರಿಗೂ ಎಲ್ಲರಿಗೂ ಇದು ಮಾಡಿದ್ದಾರೆ. ನಮ್ಮ ಅಂಗಡಿಯಲ್ಲಿ ಇದ್ದಿದ್ದು ಸಣ್ಣ ಹುಡುಗ ಒಬ್ಬ, ಅವನು ನನಗೆ ಬಿಡ್ಸೋಕ್ಕೆ ಬಂದಿದ್ದು. ಅವ್ನು ಒಳ್ಳೆಯದ್ರಲ್ಲೂ ಇಲ್ಲ, ತಿನ್ನೋದ್ರಲ್ಲೂ ಇಲ್ಲ. ಅಲ್ಲೂ ಆ ಹುಡುಗನ ಮೇಲೂ ಅವ್ರು ಕೇಸ್ ಮಾಡಿದ್ದಾರೆ. ನನಗೆ ನೋಡಿ ಇಲ್ಲಿ ನನಗೆ ಇಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ನನಗೆ ಹುಷಾರಿಲ್ಲ. ಈಗ ನೋಡಿ ನನಗೆ ಇಲ್ಲಿ ನೋಡಿ ಇಲ್ಲೆಲ್ಲ ನನಗೆ ಊದ್ಕೊಂಡಿದೆ, ಏನೂ ಆಗ್ತಾಯಿಲ್ಲ ನನಗೆ. ಇಲ್ಲೆಲ್ಲ ಊದ್ಕೊಂಡಿದೆ. ಆದ್ರೂ ನಿನಗೇನೂ ಆಗಿಲ್ಲ ನಡಿ ಅಂತ ಡಿಸ್ಚಾರ್ಜ್ ಮಾಡಿ ಪೊಲೀಸವರು ಡಿಸ್ಚಾರ್ಜ್ ಮಾಡೋಣ, ಏನೂ ಆಗಿಲ್ಲ ನಡಿ, ನಿನಗೇನೂ ಆಗಿಲ್ಲ ನಡಿ ಅಂತ ಸ್ಟೇಷನಿಗೆ ಕರ್ಕೊಂಡು ಹೋಗೋಕೆ ಬರೀ ಇದು ಮಾಡ್ತಿದ್ದಾರೆ. ಹೇಳಿದ್ನಲ್ಲ, ಅದೇ ಒಂದು ನಮ್ಮ ರಿಲೇಟಿವ್ ಹುಡುಗಿ ಹೋಗಿಬಿಟ್ಟಿದ್ಲು. ಒಂದು 7ನೇ ತಾರೀಕಿಗೆ ಹೋದ್ಲು. ನಾವು 8ನೇ ತಾರೀಕು ಸ್ಟೇಷನಿಗೆ ಹೋದ್ವಿ. ಅವ 8ನೇ ತಾರೀಕು ಆ ಹುಡುಗನ ಹತ್ರ ಹೋದ್ವಿ. ನೀನೇ ಕಳಿಸಿರೋದಪ್ಪ, ನಮಗೆ ಗೊತ್ತು, ನಿನ್ನ ಕಾರಿನ ವೀಡಿಯೋ ಎಲ್ಲ CC ಕ್ಯಾಮ್ರಾದಲ್ಲಿದೆ, ನೀನು ಕರೆದ್ಬಿಡು, ಈಗ ಹೋದ್ಮೇಲೆ ಮದುವೆನೇ ಮಾಡೋದು ಅಂತ ನಾನು ಒಂಚೂರು ಜೋರಾಗಿ ಮಾತಾಡಿದೆ. ಇಷ್ಟೇ ನಾನು ಮಾತಾಡಿದೆ, ಒಟ್ಟಿನಲ್ಲಿ ಜೋರಾಗಿ ಮಾತಾಡಿದೆ. ನೀನು ಈ ಥರ ಕರೆದ್ಬಿಡು, ಏನೂ ಆಗಲ್ಲ ಅಂತ. ಅವನು ನಾನು ಕಳಿಸಿಲ್ಲ ಕಣ್ರಿ, ನೀವು ಸ್ಟೇಷನಿಗೆ FIR ಮಾಡ್ಕೊಳ್ತೀನಿ, ನಾನು ಎಲ್ಲ ಮಾಡ್ಕೊತೀನಿ, ನಾನು ಇವನು ಅಂತ ಹುಡುಗ ಹೇಳ್ದ. ನಾನೇನು ಮಾಡಿದೆ, ಒಂಚೂರು ತಳ್ಳಾಟ ಇದ್ದಲ್ಲಿ ಆ ದೇಶ ಇಟ್ಕೊಂಡು ಇವನು ಮೊನ್ನೆ ಬಂದು ನನ್ನ ಮೇಲೆ ಈ ಥರ ಮಾಡಿರೋದು. ನನಗೆ ಟಾರ್ಗೆಟ್ ಮಾಡಿರೋದು. ಅವ್ರ ಹೆಸರು, ಒಬ್ಬನ ಹೆಸರು ಹಾಶಿಮ್ ಅಂತ, ಇನ್ನೊಬ್ಬರನ್ನ ಹೆಸರು ನಾನು ಒಂಚೂರು ಮರ್ತೋದೆ. ಟೋಟಲ್ ಅವ್ರು 18 ಜನ ಇದ್ರು ಅಣ್ಣ. ಹಾಶಿಮು ಮೊಹಮ್ಮದು ಅವರಿಬ್ಬರು. ಅವರು ಹುಡುಗರು ಬಂದಿದ್ರವರು ಮಂಗಳೂರು ಶಿವಮೊಗ್ಗ ಕಾರಲ್ಲಿ ಮಾತಾಡ್ತಿದ್ರು. ನಾನು ಮಂಗಳೂರವನು, ನಾನು ಶಿವಮೊಗ್ಗದವನು, ನಾನು ಅಂಥವನು ಇಂಥವನು ಅಂತ ಮಾತಾಡ್ತಿದ್ರು ಅವರು. ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಬಟ್ ಇವರು 15ರಿಂದ 18 ಜನ ಇದ್ದರು. ನನಗೆ ನ್ಯಾಯ ಬೇಕು ಸರ್, ನನಗೆ ನ್ಯಾಯ ಬೇಕು. ಈಗ ನನಗೆ ನ್ಯಾಯ, ನಮ್ಮ ಹುಡುಗರಿಗೆ ಈ ಥರ ಮಾಡಿದಾರಲ್ಲ ಈಗ ಈ ಪೊಲೀಸರು ರೇವಣ್ಣ ಅವರು, ಅದೇನು ಮಾಡಿದಾರೋ ಅದೇನೋ ಗೊತ್ತಿಲ್ಲ. ನಮಗೆ ನ್ಯಾಯ ಬೇಕಾಗಿರೋದು. ನನಗೆ ಇಡೀ ಬೇಲೂರು ತಾಲೂಕಿಗೆ ಗೊತ್ತು, ನನಗೆ ಅಂಗಡಿಯಿಂದ ಎತ್ತಾಕೊಂಡು ಕರ್ಕೊಂಡು ಹೋಗಿರೋದು ಅಂತ. ಅವರು ನನಗೆ ಸಪೋರ್ಟ್ ಇದು ಮಾಡೋದು, ನ್ಯಾಯ ಕೊಡಿಸೋದು ಬದಲಿ ಅವ್ರಿಗೆ ಇದು ಮಾಡ್ತಿದ್ದಾರೆ ಪೊಲೀಸವರು. ನನ್ನ ಹೆಸರು ರೌಷನ್ ಜಮೀರ್ ಅಂತ. ಆ ಪೊಲೀಸ್